ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಗ್ಗೆ ನಿಮಗೆ ತಮ್ಮಲಿ ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನು ಕೊಡ್ತಾ ಇದ್ರು, ಸೊ ಸಾಮಾನ್ಯ ಜನರಿಗೆ ಏನು ಬರ್ತಾ ಇತ್ತು, ಸೊ ಅದ್ರ ಬಗ್ಗೆ ಒಂದು ವಿರೋಧ ಪಕ್ಷದ ನಾಯಕರು ಅದ್ರ ಬಗ್ಗೆ ಒಂದು ಕಂಪ್ಲೇಂಟನ್ನು ಮಾಡಿದ್ದಾರೆ, ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೆಂದರೆ SC/ST ಅವರಿಗೆ ಕೊಡಬೇಕಾಗಿರೋ ಅಮೌಂಟ್ ಏನಿದೆ ಅದನ್ನು ಕೂಡ ನೀವು ದುರ್ಬಳಕೆ ಮಾಡಿದ್ದೀರಾ. ಅದರಿಂದ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಉಳಿದು 4 ಯೋಜನೆಗಳಿಗೆ ಅಮೌಂಟನ್ನು ಕೊಡ್ತಿದ್ದೀರಾ. ಸೊ SC/ST ಅವರಿಗೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು, ನೀವು ಅದು ಅವರಿಗೆ ಕೊಡ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಒಂದು ಆಕ್ಷೇಪಣೆ ಮಾಡ್ತಿದ್ದಾರೆ, ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ SC/ST ಅವರಿಗೆ ಏನು ಕೊಡಬೇಕಾಗಿತ್ತು ಅದು ಅಮೌಂಟ್ ಕೊಟ್ಟಿಲ್ಲ ಅಂತ ಕೂಡ ಒಂದು ವಿರೋಧನ ಮಾಡ್ತಿದ್ದಾರೆ. ಆದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂತ ನಿಮಗೆ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಕ್ಲಿಪ್ ನೋಡಿ. ಆಗಿದೆ ಆಲ್ರೆಡಿ SC/ST ಅವರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ DBT ಪುಷ್ ಮಾಡಾಗಿದೆ, ಟ್ರೆಜರಿಯಿಂದ ಕ್ಲಿಯರ್ ಆಗಿ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಕ್ಲಿಪ್ನಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಏನಂತ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಎಲ್ರಿಗೂ ಸಿಗುತ್ತೆ, ಯಾರೆಲ್ಲ ಫಲಾನುಭವಿಗಳಿದ್ದಾರೆ. ಸೊ ಅವ್ರು ಎಲ್ರಿಗೂ ಈಗ DBT ಮುಖಾಂತರ ಕೇವಲ 1-2 ದಿವಸ ಅಂತೂ ಅಥವಾ 1 ವಾರ ಆಗ್ಬೋದು. ಸೊ ಒಂದು 5 to 6 days ಅಲ್ಲೇ ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಆದರೆ ಈಗ ವಿರೋಧ ಪಕ್ಷದವರು ಏನು ಹೇಳ್ತಿದ್ದಾರೆ ಅಂದರೆ, ಸೊ SC/ST ಅವ್ರಿಗೆ ಏನು ಬರಬೇಕಾಗಿತ್ತು ಆ ಅಮೌಂಟನ್ನು ನೀವು ದುರ್ಬಳಕೆ ಮಾಡಿದ್ದೀರಾ. ಸೊ ಬೇರೆ ಅವ್ರು ಬರಬೇಕಾಗಿರೋ ಅಮೌಂಟನ್ನು ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಯೋಜನೆ ಅಥವಾ ಯುವನ್ ಇದೆ. ಸೊ ಈ 5 ಗ್ಯಾರಂಟಿಗಳಿಗೆ ಅವರಿಗೆ ಸಲ್ಲಬೇಕಾಗಿದ್ದ ಅಮೌಂಟನ್ನು ನೀವು ಬೇರೆಯವರಿಗೆ ಹಂಚ್ತಾ ಇದ್ದೀರಾ. ಅವರಿಗೆ ಬರಬೇಕಾಗಿದ್ದ ಅಮೌಂಟ್ ಅವರಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಒಂದು ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅವರೇ ಹೇಳಿದ್ದಾರೆ, ಸೊ ಇಲ್ಲ, ಇದು ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಯಾರಿಗೆಲ್ಲ ಅರ್ಹತೆ ಇದೆ ಅವರಿಗೆಲ್ಲನೂ ಕೂಡ ಆದಷ್ಟು ಬೇಗ ಅಂದರೆ ಕೇವಲ 2-3 ದಿನದಲ್ಲಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರುತ್ತೆ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ಫ್ರೆಂಡ್ಸ್, ಮತ್ತು ಇದ್ರ ಜೊತೆಗೆ ಈಗ SC/ST ಅವರಿಗೆ ಬರಬೇಕಾಗಿರೋ ಅಮೌಂಟ್ ಏನಿದೆ ನೀವು ದುರ್ಬಳಕೆ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ, ಸೊ ಇದಕ್ಕೆಲ್ಲ ನೀವು SC/ST ಅವರಿಗೆ ಬರಬೇಕಾಗಿರೋ ಹಣನ ದುರ್ಬಳಕೆ ಮಾಡ್ತಿದ್ದೀರಂತ ಇದನ್ನು ಕ್ಯಾನ್ಸಲ್ ಮಾಡಬೇಕು, ಅಂದರೆ ಇದನ್ನು ರದ್ದುಗೊಳಿಸಿ ಅಂತ ಇದ್ರ ಬಗ್ಗೆ ಒಂದು ಒತ್ತಡವನ್ನು ಅವ್ರ ಮೇಲೆ ಹೇರ್ತಿದ್ದಾರೆ. ಸೊ ಆದರೂ ಕೂಡ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ, ಸೊ ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ, ಅವರ ಸರ್ಕಾರ ಇರೋವರೆಗೂ ಇವು 5 ಗ್ಯಾರಂಟಿಗಳು ಚಾಲ್ತಿಯಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಈಗ ವಿರೋಧ ಪಕ್ಷದವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಇದ್ರ ಮೊದಲು ಅಂದರೆ ಈಗ ಏನು ಅಮೌಂಟ್ ಬರಬೇಕಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಯೋಜನೆಗಳ ಅಮೌಂಟ್ ಏನಿದೆ, ಸೊ ಅದು ಏನಿದೆ ಅದು ಮೊದಲು SC/ST ಅವರಿಗೆ ಮಾತ್ರ ಕೊಡಬೇಕು. ಸೊ SC/ST ಅವರು ಆದ ಮೇಲೆ ಉಳಿದವರಿಗೆ ಕೊಡಿ ಅಂತ ಕೂಡ ಅದ್ರ ಬಗ್ಗೆ ಒಂದು ಒತ್ತಡವನ್ನು ಹೇರ್ತಿದ್ದಾರೆ. ಆದರೆ ಈಗ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಕಾಂಗ್ರೆಸ್ ಸರ್ಕಾರದವರು ಏನು ಹೇಳ್ತಿದ್ದಾರೆ, ಸೊ ಇದು ಫಲಾನುಭವಿಗಳು ಎಲ್ಲರಿಗೂ SC/ST ಅಂತ ಏನಿಲ್ಲ, ಸೊ ಯಾರೆಲ್ಲ ಅರ್ಹತೆ ಇದೆ ಅವರಿಗೆಲ್ರಿಗೂ ಇದು ಸಿಗುತ್ತೆ ಅಂತ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈಗ ನಿಮ್ಮ ಕಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸಬೇಕು. ಸೊ ಈ ಯೋಜನೆಗಳೇನಿದೆ, ಇದು 5 ಗ್ಯಾರಂಟಿ ಯೋಜನೆ ಏನಿದೆ, ಗೃಹಲಕ್ಷ್ಮಿ ಯೋಜನೆ ಇದು ತುಂಬ ಪಾಪ್ಯುಲರ್ ಆಗಿರುವಂಥ ಯೋಜನೆ, ಶಕ್ತಿ ಯೋಜನೆ ಕೂಡ ಆಗಿರ್ಬೋದು, ಅಥವಾ ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಇದು ಕೇವಲ SC/ST ಅವರಿಗೆ ಮಾತ್ರ ಬರಬೇಕಾ ಅಥವಾ ಬೇರೆ ಸಮುದಾಯದವ್ರಿಗೂ ಬರಬೇಕಾ ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮುಖಾಂತರ ತಿಳಿಸಬೇಕು. ಕೇವಲ SC/ST ಅವರಿಗೆ ಬರಬೇಕಾ ಅಥವಾ ಬೇರೆ ಸಮುದಾಯದವರಿಗೂ ಇದು ಅಮೌಂಟ್ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ ಅವ್ರಿಗೂ ಬರಬೇಕಂತ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಮತ್ತು ಫ್ರೆಂಡ್ಸ್, ನಿಮಗೆ ಏನಾದರೂ ಬೇರೆ ಮಾಹಿತಿ ಬೇಕಾಗಿದ್ದರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಸೊ ನೀವು ಯಾವುದು ಜಾಸ್ತಿ ಕಮೆಂಟ್ಸ್ ಬರುತ್ತೆ ನಾವು ನೆಕ್ಸ್ಟ್ ವೀಡಿಯೋ ಅದೇ ರಿಲೇಟೆಡ್ ಮಾಡ್ತೀನಿ. ನಿಮ್ದು ಯಾವುದೇ ಟಾಪಿಕ್ ಇರ್ಬೋದು ಅಥವಾ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ನಮಗೆ ಕೇಳ್ಬೋದು. ಸೊ ನಿಮ್ಮ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ. ಸೊ ನೀವು ಏನೆಲ್ಲ ಕಮೆಂಟ್ ಮಾಡ್ತೀರಾ ನಾನು ಎಲ್ಲ ಕಮೆಂಟ್ಸ್ನ ನೋಡಿ ಅದಕ್ಕೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಂದರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ಸ್ ಇದ್ದರೆ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮತ್ತು ಏನಾದರೂ ಬೇರೆ ಟಾಪಿಕ್ ಬೇಕಾಗಿದ್ದರೆ ಅದನ್ನು ಕೂಡ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ನಾಳೆ ಮತ್ತೆ ಸಿಗೋಣ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ.